ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾವು ಜೀವನದಲ್ಲಿ ಯಾವಾಗ ಕಣ್ಣೀರು ಹಾಕ್ತೀವಿ ಅಂತ ಗೊತ್ತಾ? ಯಾಕಂದರೆ ನಾವು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಕಣ್ಣೀರು ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಕೆಲವರಿಗೆ ಮೃದು ಸ್ವಭಾವ ಇರುತ್ತೆ, ಕೆಲವರು ಗಟ್ಟಿತನ ಇರುತ್ತೆ. ಆ ಗಟ್ಟಿತನ ಇರೋರು ಕಣ್ಣೀರು ಹಾಕೋದು ಯಾವಾಗ ಗೊತ್ತಾ? ಯಾಕಂದರೆ ಅವರು ಏನೇ ಬಂದ್ರೂ ನಾವು ಫೇಸ್ ಮಾಡ್ತೀವಿ. ನಮಗೇನು ಅಂದರೆ ಒಬ್ಬರಿಗೆ ಒಂದು ಸ್ಟ್ರಾಂಗ್ ಅನ್ನೋದಿರುತ್ತೆ. ನಾವು ಹೆಣ್ಮಕ್ಳಲ್ಲೂ ಕೆಲವರು ಸ್ಟ್ರಾಂಗ್ ಇರ್ತೀವಿ, ಕೆಲವರು ತುಂಬ ಸ್ಮೂತಾಗಿರ್ತೀವಿ. ಗಂಡು ಮಕ್ಕಳಲ್ಲೂ ಅಷ್ಟೇ, ಸ್ವಲ್ಪ ಸ್ಟ್ರಾಂಗ್ ಇರೋರು ಇರ್ತಾರೆ, ಸ್ವಲ್ಪ ಸ್ಮೂತ್ ಇರೋರು ಇರ್ತಾರೆ. ಆದರೆ ಇದೆಲ್ಲದ್ರ ಮಧ್ಯದಲ್ಲಿ ಸ್ಟ್ರಾಂಗ್ ಇರುವಂಥ ವ್ಯಕ್ತಿಗಳು ಜೀವನದಲ್ಲಿ ನಾವು ಏನಕ್ಕೂ ಅಂಜಲ್ಲ. ನಾವು ಏನೇ ಬಂದರೂ ಎದುರಿಸ್ತೀವಿ, ನಮ್ಮಲ್ಲಿ ಆ ತಾಕತ್ತಿದೆ ಅನ್ನೋ ನಾವು ಹೆಣ್ಣಾಗಲಿ ಗಂಡಾಗಲಿ ಯಾವ ಸಮಯದಲ್ಲಿ ಕಣ್ಣೀರು ಹಾಕ್ತೀವಿ ಅನ್ನೋದು ಗೊತ್ತಾ? ಯಾವಾಗ ನಮ್ಮ ಒಂದು ಕಣ್ಣೀರು ಬರುತ್ತೆ ಗೊತ್ತಾ? ಜೀವನದಲ್ಲಿ ನಾವು ಇಷ್ಟಪಡುವಂಥ ವ್ಯಕ್ತಿ ನಮಗೆ ದ್ರೋಹ ಮಾಡಿದಾಗ, ಮೋಸ ಮಾಡಿದಾಗ, ನಮ್ಮನ್ನು ಅವಾಯ್ಡ್ ಮಾಡಿದಾಗ, ನಮ್ಮ ಹತ್ರ ಸುಳ್ಳು ಇನ್ನೊಂದೆಲ್ಲ ಹೇಳುವಾಗ, ಮತ್ತು ಈಗ ನಮಗೇ ಗೊತ್ತಿಲ್ಲದಂತೆ ಅವರು ತಪ್ಪುಗಳ ಮೇಲೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಹಾಗೆ ನಮಗೆ ಎಲ್ಲ ವಿಷಯಗಳು ಗೊತ್ತಿರುತ್ತೆ, ಆದರೂ ನಾವು ಗೊತ್ತಿಲ್ಲದಂತೆ ಇವತ್ತಿಲ್ಲ ನಾಳೆ ಸತ್ಯನ ಹೇಳ್ತಾರೆ ನಮ್ಮ ಹತ್ರ ಅಂತ ನಾವು ಅಂದ್ಕೊಂಡಿರ್ತೀವಿ. ಆಗ ನಮಗೆ ಮೋಸ ಮಾಡ್ತಾ ಇರ್ತಾರೆ ಹೆಜ್ಜೆಗೂ. ಯಾಕಂದರೆ ಸತ್ಯ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ. ಅಂದರೆ ನಾವು ಆ ವ್ಯಕ್ತಿಯಿಂದ ನಾವು ಸತ್ಯನ ತಿಳ್ಕೊಬೇಕು ಅಂತ ಸತತ ಪ್ರಯತ್ನ ಪಡ್ತಾ ಇರ್ತೀವಿ. ಆದರೆ ಆ ವ್ಯಕ್ತಿ ನಮಗೆ ಸುಳ್ಳು ಮೇಲೆ ಸುಳ್ಳು ಹೇಳೋದು, ನಮ್ಮ ಒಂದು ನಂಬಿಕೆಗೆ ಪೆಟ್ಟಾಗುವ ಹಾಗೆ ನಡ್ಕೊಳ್ಳುವಂಥದ್ದು, ಎಲ್ಲ ವಿಷಯದಲ್ಲೂ ನಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ಬಾಯಿ ತೆಗೆದ್ರೆ ಸುಳ್ಳು ಹೇಳುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇದ್ದಾಗಲೇ ನಮಗೆ ನಮ್ಮ ಮೇಲಿರೋ ಒಂದು ನಂಬಿಕೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇರಲ್ಲ. ಯಾಕಂದರೆ ಅವ್ರ ಮೇಲೆ ನಾವು ಅಷ್ಟೇ ನಂಬಿಕೆಯನ್ನು ಇಟ್ಟಿರ್ತೀವಿ. ಅವರು ಆ ಥರ ಮಾಡಿದಾಗ ನಮ್ಮ ಮನಸ್ಸು ನುಚ್ಚು ನೂರು ಆದಾಗಲೇ ನಮ್ಮ ಕಣ್ಗಳಲ್ಲಿ ನೀರು ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಸುಲಭವಾಗಿ ಯಾವ ವಿಷಯಕ್ಕೂ ಕಣ್ಣೀರು ಬರುವಂಥದ್ದಿಲ್ಲ. ನಾವು ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ನಾವು ಎಲ್ಲ ವಿಷಯಕ್ಕೂ ನಾನು ಏನೇ ಬಂದರೂ ಎದುರಿಸ್ತೀನಿ, ನನಗೆ ಇಂಥ ವ್ಯಕ್ತಿ ನನ್ನ ಜೊತೆಯಲ್ಲಿದ್ದರೆ ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ ಅಂತ ಆ ವ್ಯಕ್ತಿ ಮೇಲೆ ಒಂದು ಹೆಣ್ಣಾಗಲಿ ಗಂಡಾಗಲಿ ತುಂಬ ಅವಲಂಬಿಕೆಯಾಗಿಟ್ಟಿರ್ತಾರೆ. ಯಾಕಂದರೆ ಅಷ್ಟು ಆ ಮನುಷ್ಯನ ಮೇಲೆ ನಂಬಿಕೆ ಅನ್ನೋದಿರುತ್ತೆ. ಯಾಕಂದರೆ ಪ್ರತಿಯೊಂದು ನಮಗೆ ಲೋಕನೇ ಡೊಂಕು ಅಂದರೆ ನಾವು ಇಷ್ಟಪಡೋವಂಥ ವ್ಯಕ್ತಿ ನಮಗೆಲ್ಲದರಲ್ಲೂ ಸರಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಯಾಕಂದರೆ ಆ ವ್ಯಕ್ತಿ ನಮಗೆ ಮೋಸ ಮಾಡಲ್ಲ, ನಮಗೆ ಯಾವುದೇ ವಿಷಯದಲ್ಲಿ ಸುಳ್ಳು ಹೇಳಲ್ಲ, ಎಲ್ಲ ವಿಷಯದಲ್ಲೂ ಕರೆಕ್ಟಾಗಿ ನಮ್ಮ ಹತ್ರ ನಡ್ಕೋತಾರೆ. ಇಂಥ ಒಂದು ಭಾವನೆಗಳಲ್ಲಿ ನಾವಿರ್ತೀವಿ. ಆದರೆ ಇಂಥ ಕನಸುಗಳನ್ನ ನುಚ್ಚು ನೂರು ಮಾಡಿ ನಮ್ಮನ್ನು ಒಂದು ನಂಬಿಕೆ ಮೇಲೆ ಪೆಟ್ಟು ಬಿದ್ದಾಗ ಆವಾಗ ಬರುತ್ತಲ್ಲ ಕಣ್ಣೀರು, ಅದು ಆ ಕಣ್ಣೀರು ಏನಾಗಿರುತ್ತೆ ಅಂದರೆ, ಒಂದು ಸಲ ಎಂಥ ಮನುಷ್ಯನೂ ಸ್ಟ್ರಾಂಗ್ ಆಗಿರೋಂಥ ಮನುಷ್ಯನೂ ವೀಕ್ನೆಸ್ ಮಾಡೋಕ್ಕೋಗ್ಬಿಡುತ್ತೆ. ಆ ಮನುಷ್ಯ ಆ ಒಂದು ನಂಬಿಕೆನ ಆ ವ್ಯಕ್ತಿಯಿಂದ ಕಳ್ಕೊಂಡಾಗ ಮತ್ತಿನ್ನೆಲ್ಲೂ ಆ ನಂಬಿಕೆ ಯಾರ ಮೇಲೂ ಹುಟ್ಟಲ್ಲ, ಯಾರ ಮೇಲೂ ಆ ನಂಬಿಕೆ ಅನ್ನೋದು ಬರಲ್ಲ. ಯಾಕಂದರೆ ಒಂದ್ಸಲ ಮಿಂಚೋಗಿದ ಕಾಲ ವಾಪಸ್ ಬರಲ್ಲ, ಹೋಗಿದ್ದು ಸಮಯ ಮತ್ತೆ ಬರಲ್ಲ ಅಲ್ವಾ? ಹಾಗಾಗಿ ಆ ಮನುಷ್ಯ ನಮಗೆ ಪೆಟ್ಟು ಕೊಟ್ಟಿರ್ತಾನೆ, ನಮಗೆ ಮೋಸ ಮಾಡಿರ್ತಾನೆ, ನಮಗೆ ಪ್ರತಿಯೊಂದು ವಿಷಯದಲ್ಲೂ ಸುಳ್ಳಿನ ಸರಮಾಲೆ ಕಟ್ತಾ ಇರ್ತಾನೆ, ನಮಗೆ ಟೈಮ್ ಕೊಡದಂತೆ ಇರ್ತಾನೆ. ನಮ್ಮ ಅತಿಯಾದ ಪ್ರೀತಿನೇ ನಮಗೊಂದೊಂದು ಟೈಮಲ್ಲಿ ಮುಳ್ಳಾಗುತ್ತೆ. ನಾವು ಎಷ್ಟು ಆ ಮನುಷ್ಯನ ಮೇಲೆ ಅಂದರೆ, ಆ ಮನುಷ್ಯ ಇಲ್ಲ ಅಂದರೆ ನಮಗೆ ಜೀವನನೇ ಇಲ್ಲ, ಅವರು ನನ್ನ ಒಂದು ಜೀವನದಲ್ಲಿ ಒಂದು ಭಾಗ ಅಂದರೆ ಆ ಸ್ಥಾನನ ತುಂಬ ಎತ್ತರ ಸ್ಥಾನದಲ್ಲಿ ಅವ್ರನ್ನ ಇಟ್ಟಿರ್ತೀವಿ. ಆ ಸ್ಥಾನದಲ್ಲಿ ಅವ್ರು ಏನಾದ್ರೂ ಬಿದ್ದೋಯ್ತು ಅಂದಾಗ ಆ ನೋವನ್ನ ತಡೆಯೋದು ಉಂಟಲ್ಲ ಫ್ರೆಂಡ್ಸ್, ಆ ಯಮ ಶತ್ರುಗೂ ಬೇಡ. ಯಾಕೆಂದರೆ ಏನಾದರೂ ಸಹಿಸ್ಬೋದು, ನಂಬಿಕೆ ದ್ರೋಹ ಅನ್ನೋದನ್ನ ಸಹಿಸೋಕ್ಕಾಗಲ್ಲ. ನಂಬಿಕೆ ದ್ರೋಹ ಅನ್ನೋದಿದೆಯಲ್ಲ, ಮನುಷ್ಯನಿಂದ ಸಹಿಸೋಕ್ಕಾಗಲ್ಲ. ಆವಾಗಲೇ ನಮ್ಮಗಳಲ್ಲಿ ನಾವು ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ರೂ, ಯಾಕಂದರೆ ಎಲ್ಲನೂ ಎದುರಿಸ್ತಾ ಇರ್ತೀವಿ. ಒಂದು ಗಂಡಾಗಿ ನಿಂತ್ಕೋತಾರೆ, ಒಂದು ಹೆಣ್ಣು ಗಂಡ ಸ್ಥಾನದಲ್ಲಿ ನಿಂತಿರ್ತಾಳೆ. ಯಾಕಂದರೆ ನಾನು ಎಲ್ಲನೂ ನಿಭಾಯಿಸಬಲ್ಲೆ, ಈ ವ್ಯಕ್ತಿ ನನ್ನ ಜೊತೆಯಲ್ಲಿದ್ದರೆ ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ನಾನು ಏನು ಬೇಕಾದರೂ ಸಾಧನೆ ಮಾಡ್ತೀನಿ, ಈ ವ್ಯಕ್ತಿ ನನ್ನ ಜೊತೆ ಇದ್ದರೆ ಸಾಕು ಅಂತ. ಯಾಕಂದರೆ ಆ ವ್ಯಕ್ತಿ ಮೇಲೆ ಒಂದು ದೊಡ್ಡ ಆಕಾರದ್ದು ಒಂದು ಸೃಷ್ಟಿಕರಣ ಮಾಡ್ಕೊಂಡಿರ್ತಾಳೆ. ಯಾಕಂದರೆ ಅವಳೇ ಪ್ರಪಂಚ ಅನ್ನೋದಿರುತ್ತೆ.
ಆದರೆ ಆ ವ್ಯಕ್ತಿ ನಮಗೆ ಹೆಜ್ಜೆಜ್ಜೆಗೂ ನಮಗೆ ಮೋಸ ವಂಚನೆ ದ್ರೋಹ ಮಾಡ್ಕೊಂಬರ್ತಾ ಇರ್ತಾರೆ, ಸುಳ್ಳು ಹೇಳ್ತಾ ಇರ್ತಾರೆ. ಆಮೇಲೆ ನಮಗೆ ಅವರು ಮಾಡೋ ಪ್ರತಿಯೊಂದು ನಮಗೆ ಗೊತ್ತಿರುತ್ತೆ. ಆದರೆ ನಾವು ಇನ್ನೂ ಇವತ್ತು ಅವ್ರ ಬಾಯಿಂದ ಬರ್ಬೋದು, ನಾಳೆ ಅವ್ರ ಬಾಯಿಂದ ನಿಜಾಂಶ ಬರ್ಬೋದು ಅಂತ ಅನ್ನೋ ಅಷ್ಟರೊಳಗೆ ಕಾಲ ಮೀರೋಗಿರುತ್ತೆ. ಆಗ ಆ ಮನುಷ್ಯನ ಮೇಲೆ ಇಟ್ಟಿರೋಂಥ ನಂಬಿಕೆನೂ ಹೋಗಿರುತ್ತೆ. ಆಗ ಎಷ್ಟು ಹತ್ರನೂ ಬರೋಕ್ಕಲ್ಲ. ಹಾಗಾಗಿ ಎಂಥ ಕಲ್ಲು ಮನಸ್ಸಾದ್ರೂ ತಾವು ಇಷ್ಟಪಡೋವಂಥ ವ್ಯಕ್ತಿಗಳು ನಮಗೆ ಮೋಸ ಮಾಡಿದಾಗ ಕಣ್ಣೀರು ಬಂದೇ ಬರುತ್ತೆ. ಆವಾಗಲೇ ನಾವು ಅಳಕ್ಕೆ ಸಾಧ್ಯ. ಏಕೆಂದರೆ ಎಲ್ಲನೂ ಎದುರಿಸ್ತೀವಿ ಅನ್ನೋರು ಅಳ್ತೀವಿ, ನಮ್ಮಲ್ಲೂ ಕಣ್ಣೀರು ಬರುತ್ತೆ, ನಾವು ವೀಕ್ ಆಗ್ತೀವಿ ಅನ್ನೋದಕ್ಕೆ ಕಾರಣ ಆಗಿರೋರೆ ನಾವು ಇಷ್ಟಪಡೋವಂಥ ವ್ಯಕ್ತಿಗಳು. ಏಕೆಂದರೆ ನಾವು ಒಂದು ದೊಡ್ಡ ಪ್ರಪಂಚ ಕಟ್ಟಿರ್ತೀವಿ. ಏಕೆಂದರೆ ಆ ಪ್ರಪಂಚದಲ್ಲಿ ಅವ್ರು ಬಿಟ್ಟರೆ ಇನ್ಯಾರೂ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಏಕೆಂದರೆ ಅದು ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಅದೊಂದು ಬಾಂಡಿಂಗ್ ಇರುತ್ತೆ. ಯಾಕಂದರೆ ನಾವು ಇಷ್ಟಪಡೋವಂಥ ವ್ಯಕ್ತಿಗಳು ನಮಗೆ ಬೆಲೆ ಮರ್ಯಾದೆ ಪ್ರತಿಯೊಂದು ನಮಗೆ ಕೊಡಬೇಕು ಅನ್ನೋದು ನಮ್ಮಲ್ಲಿರುತ್ತೆ. ಆದರೆ ಅವರು ನಮ್ಮ ಒಂದು ವೀಕ್ನೆಸ್ನ ತಗೊಂಡು ನಮ್ಮ ಜೊತೆನೇ ಒಳಗೊಂದು ಹೊರಗೊಂದು ಆಟ ಆಡಿಕೊಂಡು, ನಮ್ಮ ಭಾವನೆಗಳ ಜೊತೆ ಆಟ ಆಡಿಕೊಂಡು, ನಮಗೆ ಹೆಜ್ಜೆಜ್ಜೆಗೂ ಸುಳ್ಳು ಹೇಳ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾಗ ನಮಗೆ ಹೇಗೆ ತಾನೇ ಬರುತ್ತೆ ಅಲ್ವಾ? ಅಂಥ ಟೈಮಲ್ಲೇ ನಾವು ಕೊರ್ಗೋಗ್ಬಿಡ್ತೀವಿ. ಅಂಥ ಟೈಮಲ್ಲೇ ನಾವು ಸೋತು ಸುಣ್ಣಾಗ್ಬಿಡ್ತೀವಿ. ಯಾಕಂದರೆ ನಾನು ಪ್ರೀತಿ ಮಾಡಿದ್ದ ಹುಡುಗಿನೇ ಆಗಲಿ, ನಾವು ಪ್ರೀತಿ ಮಾಡಿದಂಥ ವ್ಯಕ್ತಿ ನಮಗೆ ಹಿಂದೆ ಮುಂದೆ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆಗ ಆ ಕಣ್ಣೀರು ರಕ್ತನೂ ಆಗ್ಬೋದು ಅಲ್ವಾ? ಅಷ್ಟು ನೋವು ಕೊಡ್ತಾ ಇರುತ್ತೆ. ಕೂತ್ರು ನಿಂತರು ಬರೀ ಕಣ್ಣೀರೇ ಬರ್ತಾ ಇರುತ್ತೆ ನಮಗೆ. ಯಾಕಂದರೆ ಅವ್ರು ಮಾಡಿರೋ ಮೋಸಗಳು ಕಣ್ಣು ಮುಂದೆ ತೇಲಾಡ್ತಿರ್ತದೆ. ನಿಜ ಅಲ್ವಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.